ಎಂಜೋ ಫರ್ನಾಂಡೆಸ್ ಮತ್ತು ಲೌಟಾರೋ ಮಾರ್ಟಿನೆಸ್ ಅಂತಿಮ ಕ್ಷಣಗಳಲ್ಲಿ ಗಳಿಸಿದ ಗೋಲುಗಳ ನೆರವಿನಿಂದ ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಇಂಗ್ಲೆಂಡ್ ವಿರುದ್ಧ 2-1 ರೋಚಕ ಗೆಲುವು ಸಾಧಿಸಿ ಫಿಫಾ ವಿಶ್ವಕಪ್ ಫೈನಲ್ಗೆ ಪ್ರವೇಶಿಸಿದೆ. ನಿನ್ನೆ ಬುಧವಾರ ಅಟ್ಲಾಂಟಾ ಸ್ಟೇಡಿಯಂನಲ್ಲಿ ನಡೆದ ಸೆಮಿಫೈನಲ್ನಲ್ಲಿ 85ನೇ ನಿಮಿಷದಲ್ಲಿ ಲಿಯೋನೆಲ್ ಮೆಸ್ಸಿ ನೀಡಿದ ಪಾಸನ್ನು ಎಂಜೋ ಫರ್ನಾಂಡೆಸ್ ಎಡೆ ಮೂಲೆಗೆ ನಿಖರವಾಗಿ ಬಾರಿಸಿ ಸಮಬಲವನ್ನು ಸಾಧಿಸಿದರು. ಹೆಚ್ಚುವರಿ ಸಮಯದ 2ನೇ ನಿಮಿಷದಲ್ಲಿ ಮೆಸ್ಸಿಯ ಮತ್ತೊಂದು ಅದ್ಭುತ ಪಾಸನ್ನು ಲೌಟಾರೋ ಮಾರ್ಟಿನೆಸ್ ಹೆಡರ್ ಮೂಲಕ ಗೋಲಾಗಿ ಪರಿವರ್ತಿಸಿ ಅರ್ಜೆಂಟೀನಾಗೆ ಜಯ ತಂದುಕೊಟ್ರು. ಈ ಗೆಲುವಿನೊಂದಿಗೆ ಹಾಲಿ ವಿಶ್ವ ಚಾಂಪಿಯನ್ ಅರ್ಜೆಂಟೀನಾ ಇದೇ ಭಾನುವಾರ ನ್ಯೂ ಜೆರ್ಸಿಯ ಈಸ್ಟ್ ರದರ್ಫೋರ್ಡ್ನಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ಸ್ಪೇನ್ ತಂಡವನ್ನು ಎದುರಿಸಲಿದೆ. 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಅವಕಾಶ ಅರ್ಜೆಂಟೀನಾಕ್ಕೆ ಲಭಿಸಿದೆ. ಈ ವಿಶ್ವಕಪ್ನಲ್ಲಿ ಲಿಯೋನೆಲ್ ಮೆಸ್ಸಿ ಈಗಾಗಲೇ 8 ಗೋಲು ಹಾಗೂ 4 ಅಸಿಸ್ಟ್ಗಳನ್ನು ದಾಖಲಿಸಿದ್ದು, ನಿನ್ನೆಯ ಪಂದ್ಯದಲ್ಲಿ ನೀಡಿದ 2 ಅಸಿಸ್ಟ್ಗಳೊಂದಿಗೆ ವಿಶ್ವಕಪ್ ಇತಿಹಾಸದಲ್ಲೇ ಗರಿಷ್ಠ 12 ಅಸಿಸ್ಟ್ಗಳ ದಾಖಲೆಯನ್ನು ತಮ್ಮ ಹೆಸರಿಗೆ ಬರೆದಿದ್ದಾರೆ. ಪಂದ್ಯ ಅಂತ್ಯದ ವೇಳೆಗೆ ಅರ್ಜೆಂಟೀನಾ ತನ್ನ ಆಟದ ವೇಗವನ್ನು ಹೆಚ್ಚಿಸಿತು. ಮೆಸ್ಸಿಯ ಸೃಜನಾತ್ಮಕ ಆಟದಿಂದ ಸಿಕ್ಕ ಅವಕಾಶವನ್ನು ಎಂಜೋ ಫರ್ನಾಂಡೆಸ್ ಮತ್ತು ಲೌಟಾರೋ ಮಾರ್ಟಿನೆಸ್ ಸಮರ್ಥವಾಗಿ ಗೋಲಾಗಿಸಿ ಸೋಲಿನ ಅಂಚಿನಲ್ಲಿದ್ದ ತಂಡಕ್ಕೆ ಸ್ಮರಣೀಯ ಗೆಲುವನ್ನು ತಂದುಕೊಟ್ರು. ಮೊದಲಾರ್ಧದಲ್ಲಿ ಉಭಯ ತಂಡಗಳ ನಡುವೆ ತೀವ್ರ ಪೈಪೋಟಿ ನಡೆದರೂ ಕೂಡ ಯಾವುದೇ ಗೋಲು ದಾಖಲಾಗಲಿಲ್ಲ. ಅರ್ಜೆಂಟೀನಾ ಒಟ್ಟು 15 ಗೋಲು ಪ್ರಯತ್ನಗಳನ್ನು ನಡೆಸಿದರೆ ಇಂಗ್ಲೆಂಡ್ ಕೇವಲ 5 ಪ್ರಯತ್ನಗಳಿಗೆ ಸೀಮಿತವಾಯಿತು. ಇಂಗ್ಲೆಂಡ್ ಶನಿವಾರ ಮಿಯಾಮಿಯಲ್ಲಿ ನಡೆಯಲಿರುವಂತಹ 3ನೇ ಸ್ಥಾನಕ್ಕಾಗಿ ನಡೆಯುವ ಪಂದ್ಯದಲ್ಲಿ ಫ್ರಾನ್ಸ್ ಅನ್ನು ಎದುರಿಸಲಿದೆ. ಇನ್ನೊಂದೆಡೆ ಸ್ಪೇನ್ ಸತತ 37 ಪಂದ್ಯಗಳಲ್ಲಿ ದಾಖಲೆಯನ್ನು ನಿರ್ಮಿಸಿದೆ. ಅಂದರೆ 30 ಗೆಲುವು 7 ಡ್ರಾನೊಂದಿಗೆ ಫೈನಲ್ಗೆ ಪ್ರವೇಶಿಸಿದ್ದು 2010ರ ಬಳಿಕ 2ನೇ ಬಾರಿ ವಿಶ್ವಕಪ್ ಗೆಲ್ಲುವ ಗುರಿಯೊಂದಿಗೆ ಅರ್ಜೆಂಟೀನಾವನ್ನು ಎದುರಿಸಲಿದೆ. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಜೋರಾಗಿದೆ. ಈಗಾಗಲೇ ತಾರಕಕ್ಕೇರಿದ್ದು ಯಾವುದೇ ಅಡೆತಡೆಯಿಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನು ಸವಿಯಲು ಹಿಂದೆ ZEE5ನಲ್ಲಿ ಲೈವ್ ವೀಕ್ಷಿಸಿ ನಿಮ್ಮ ನೆಚ್ಚಿನ ತಂಡವನ್ನು ಹುರಿದುಂಬಿಸಿ.